ಈ ಪವಿತ್ರವಾದ ನೀರೊಳಗೆ ನಡೆದ್ರ ನಿಮ್ಮ ಚರ್ಮ ರೋಗಗಳೆಲ್ಲ ಕಡಿಮೆ ಆಗ್ತಾವ. 300 ಮೀಟರ್ ಗುಹೆ ಒಳಗ ಸೊಂಟತನ ನೀರ್ ಇರ್ತಾವ. ಆ ಒಂದು ನೀರನ್ನ ಪಾಸ್ ಮಾಡಿ ಮುಂದೆ ಹೋದ್ರ ಅಲ್ಲಿ ನಿಮ್ಗ ಸಾಕ್ಷಾತ್ ನರಸಿಂಹ ದೇವರದ ಆಶೀರ್ವಾದ ಸಿಗ್ತೈತಿ. ಅಷ್ಟೇ ಅಲ್ಲ, ನೀರಾಗಿ ಹರಿಯುತ್ತಿರುವ ಜರಾಸುರ ನರಸಿಂಹ ಸ್ವಾಮಿಯ ಪಾದದಲ್ಲಿ ಇದ್ದಾರೆ. ಈ ಪವಿತ್ರ ಪ್ಲೇಸ್ ಇರೋದು ನಮ್ಮ ಕರ್ನಾಟಕದ ಬೀದರ್ ಜಿಲ್ಲೆಯ ಒಳಗ. ನಮ್ಮ ಪುರಾಣದ ಪ್ರಕಾರ ನರಸಿಂಹನು ಶಿವನ ಅಪ್ಪಟ ಭಕ್ತನಾಗಿದ್ದ. ಜರಾಸುರ ಎಂಬ ರಾಕ್ಷಸನನ್ನ ನರಸಿಂಹ ಅವರು ಕೊಲ್ತಾರ. ಜರಾಸುರ ಸಾಯೋ ಟೈಮ್ ಒಳಗ ನರಸಿಂಹ ಅವರಿಗೆ ಒಂದು ಕೋರಿಕೆನ ಕೇಳ್ತಾರ. ನಾನು ನಿಮ್ಮ ಪಾದದಲ್ಲೇ ಇರುತ್ತೇನೆ ಮತ್ತು ಪಾದದಲ್ಲೇನೆ ಜೀವ ಬಿಡುತ್ತೇನೆ ಅಂತ ಹೇಳ್ತಾರ. ಅದಕ್ಕೆ ನರಸಿಂಹ ಅವರು ಒಪ್ಪಿಗೆನ ನೀಡ್ತಾರ. ಅವರು ಒಂದು ದೇಹ ನರಸಿಂಹ ಪಾದದ ಕೆಳಗೆ ಮಂಗ ಮಾಯ ಆಗ್ತೈತಿ. ಅವಾಗಿನಿಂದ ಇಲ್ಲಿ ತನನು ನರಸಿಂಹ ಪಾದದಿಂದ ಒಂದು ನೀರ್ ಹರಿತಾವ. ಈ ನೀರ್ ದಾಟ್ಕೊಂಡು ಹೋಗಿನೇ ನರಸಿಂಹ ಸ್ವಾಮಿ ಅವರ ದರ್ಶನ ಆಗ್ತೈತಿ. ಅದ್ರ ಸಲುವಾಗಿ ಈ ನೀರನ್ನ ಪವಿತ್ರ ನೀರು ಅಂತ ಹೇಳ್ತಾರ. ಈ ವಿಡಿಯೋ ಇಷ್ಟ ಆಯ್ತಾರ ನಿಮ್ 4 ಜನಕ್ಕೆ ಶೇರ್ ಮಾಡಿ, ನನಗೆ ಫಾಲೋ ಮಾಡ್ರಿ. ಕಮೆಂಟ್ ಒಳಗ ನಿಮ್ಗೆ ಅನ್ಸಿದ್ದನ್ನ ಟೈಪ್ ಮಾಡ್ರಿ. ಥ್ಯಾಂಕ್ ಯು.